ಆದರೆ ಇವತ್ತು ಅಧ್ಯಕ್ಷರು ಅವ್ರಿಗೆ ಇವತ್ತು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರಿಗಿದ್ದಂಥವ್ರಿಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟ ನಂತರ ಕೂಡ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಪರಿಶಿಷ್ಟ ಜಾತಿ ಈ ಪರಿಶಿಷ್ಟ ಜಾತಿ ಇವತ್ತು ನಿಗಮಗಳಲ್ಲಿ ಕೂಡ ಅಲ್ಲಿದ್ದಂಥ ಅಧ್ಯಕ್ಷರು ಕೂಡ ರಾಜೀನಾಮೆಯನ್ನು ಕೊಡೋಂಥ ಕೆಲಸ ಕೂಡ ನಡೆಯಿತು. ಹಂಗಾಗಿ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಅದನ್ನು ನಾನು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರದಲ್ಲಿ ಇವತ್ತು ಎಲ್ಲ ಇಲಾಖೆಯಲ್ಲಿ ಕೂಡ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋಂಥದ್ದು ಕೂಡ ಅದ್ರ ಬಗ್ಗೆ ಕೂಡ ನಾವು ಉಲ್ಲೇಖನವನ್ನು ಕೂಡ ಮಾಡೋಂಥ ಕೆಲಸ ಮಾಡಿದ್ವಿ. ನಂತರ ನಮ್ಮ ಅಶೋಕರು ಏನು ಖಂಡನ ನಿರ್ಣಯವನ್ನು ತಗೊಂಬಂದ್ರು ಅದ್ರ ನಾನು ಮತ್ತು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಅದರ ಅನುಮೋದನೆಯನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ದೇವೆ. ಸರ್ ಇನ್ನು ಇವತ್ತು ನಮ್ಮದು ಕಾರ್ಯಕಾರಿಣಿ ನಡೀತಾ ಇದೆ. ಅದು ಮುಗಿದ ನಂತರ ಪುನಃ ನಮ್ಮದು ಕೋರ್ ಕಮಿಟಿಗಳಲ್ಲಿ ಕೂಡ ಅಂದರೆ ಉಪಚುನಾವಣೆಗಳ ಬಗ್ಗೆ ಕೂಡ ಇನ್ನು ಅಲ್ಲಿ ಚರ್ಚೆ ಕೂಡ ಆಗುತ್ತೆ. ಇನ್ನು ಬೇರೆ ಏನೇನು ಮಾಡಬೇಕನ್ನಂಥದ್ದು ಆ ಕೋರ್ ಕಮಿಟಿಯಲ್ಲಿ ನಿರ್ಣಯ ಆದ ನಂತರ ಪುನಃ ಪಾರ್ಟಿಯಲ್ಲಿ ಯಾವ ಹೋರಾಟ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಹೋಗ್ಬೇಕನ್ನಂಥದ್ದು ಕೋರ್ ಕಮಿಟಿಯಲ್ಲಿ ಎಲ್ಲ ಹಿರಿಯರೆಲ್ಲರೂ ಕೂಡ ತೀರ್ಮಾನವನ್ನು ತಗೊಂತಾರೆ. ನಾವು ಮೊದಲನೇ ಬಾರಿ ಅವ್ರ ಭ್ರಷ್ಟಾಚಾರದಲ್ಲಿ ಅವರೇ ನೇರವಾಗಿ ಶಾಮೀಲರಾಗಿದ್ದಾರೆ ಅಂತೇಳಿ ಕಳೆದ ಬಾರಿ ಕೂಡ ನಾವು ಹೋರಾಟ ಮಾಡಿದಂಥ ಟೈಮಲ್ಲಿ ಕೂಡ ಅವತ್ತು ಕೂಡ ಒತ್ತಾಯ ಮಾಡಿದ್ವಿ. ಅಬಕಾರಿ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿದ್ವಿ. ಇವತ್ತು ಹತ್ತತ್ರ ಎಷ್ಟು ಭ್ರಷ್ಟಾಚಾರ, ಎಷ್ಟು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದಣ್ಣ? 6,000 ಕೋಟಿ. ಈ 6,000 ಕೋಟಿ ಕೂಡ ಭ್ರಷ್ಟಾಚಾರ ಮಾಡಿರೋಂಥದ್ದು ಏನು ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಾ ಇದೆನೋ ಆ ಪಂಚರಾಜ್ಯ ಚುನಾವಣೆಗಳಿಗೋಸ್ಕರವಾಗಿ ಇವತ್ತು ಇದು ಭ್ರಷ್ಟಾಚಾರವನ್ನು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕೂಡ ಮಾಡೋಂಥ ಕೆಲಸ ಅಂದರೆ 6,000 ಕೋಟಿ ರೂಪಾಯಿ. ಅದೇ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದಿಂದ ಏನು ಸುಮಾರಾಗಿ ಹಣ ಸಾಗಾಣಿಕೆ ಆಗ್ತಿತ್ತು, ಅದು ಯಾವುದೆಂದು ಗೊತ್ತಿಲ್ಲ. ಆ ಗೊತ್ತಿಲ್ಲಾರ್ದಂಥ ಟೈಮಲ್ಲಿ ಸುಮಾರಾಗಿ ಹತ್ತತ್ರ 800 ಕೋಟಿ ರೂಪಾಯಿ, ಹತ್ತತ್ರ ಅಂದೇಳಿ 400 ಕೋಟಿ ರೂಪಾಯಿ, ಆ 400 ಕೋಟಿ ರೂಪಾಯಿ ಅಲ್ಲಿಂದ ಹೋಗ್ತಾ ಇತ್ತು. ಅಲ್ಲಿ ಘಾಟ್ ಸೆಕ್ಷನ್ದಲ್ಲಿ ಅಲ್ಲಿ ಕಳುವಾಗಿದೆ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಎದೆ ಜಲ್ ಅನಿಸಿತ್ತು ಅನ್ನೋಂಥ ಮಾತನ್ನು ಹೇಳಿದ್ರು. ನಾನು ಕೇಳ್ತೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕೇವಲ 400 ಕೋಟಿಗೆ ನಿನ್ನ ಎದೆ ಜಲ್ ಅಂದ್ಬಿಟ್ರೆ ನಿಮ್ಮ ಇಲಾಖೆಯಲ್ಲಿ 5,000 ಕೋಟಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ನಿಮಗೇನು ಅನಿಸ್ತದೆ? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅದು ಯಾರ್ದೋ ರೊಕ್ಕ ಹೋಗೋಂಥ ಟೈಮಲ್ಲೇ ಅದು ಅಲ್ಲಿ ಕಳುವಾಗಿದೆ ಅನ್ನೋ ತಕ್ಷಣ ಎದೆ ಜಲ್ಲ ಅಂತ ಅಂದಿದೆ ಅಂದ್ರೆ ಈಗ ನಿಮ್ಮ ಇಲಾಖೆಯಲ್ಲಿ ಕೂಡ 5,000 ಕೋಟಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದಲ್ಲ. ಇದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡಬೇಕಲ್ಲ ನೀವು. ಯಾವ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿಲ್ಲ, ಎಲ್ಲ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗ್ತಾನೆ ಇದೆ.